ಒಂದು ಅವಕಾಶಕ್ಕೆ ನಾನು ನಮ್ಮ ಮನೆತನಕ್ಕೆ ಮತ್ತೆ ನಮ್ಮ ಗುರುಹಿರಿಯರಿಗೆ ಒಂದು ಆಶೀರ್ವಾದದಿಂದ ಸಿಕ್ಕಿದೆ ಅಂತ ಅನ್ಕೋತೀನಿ. ಜೊತೆಗೆ ಈ ಒಂದು ಕಾರ್ಯ ನಮ್ಮ ಇತಿಹಾಸ ಪುಟದಲ್ಲಿ ಸೇರುವಂತ ವಿಷಯ. ಈ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ಭಗವಂತನಲ್ಲಿ ಒಂದು ಧನ್ಯತಾ ಭಾವ. ನನಗೆ ಅದೇ ನನಗೇನು ಮಾತಾಡ್ಲಿಕ್ಕೆ ಆಗ್ತದೆ. ಇಷ್ಟು ಜನ ಪ್ರೀತಿ, ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದಾರೆ. ನಾನು ಈ ಕೆಲಸ ಮಾಡಿದಕ್ಕೂ ಸಾರ್ಥಕತೆ. ಈಗ ನಿಮ್ಮೆಲ್ಲರ ಖುಷಿ ನೋಡಿ ನನಗೆ ನಾನು ಕೆಲಸ ಮಾಡಿದ ಸಾರ್ಥಕವಾಯ್ತಪ್ಪ ಅಂತ ಅನಿಸ್ತಾ ಇದೆ. ಇದು ಹೇಳಿದ್ನಲ್ಲ, ಇದು ಕಲೆಗೆ ಸಿಕ್ಕ ಗೌರವ. ಇದು ಕಲೆಗೆ ಒಂದು ಒಳ್ಳೆ ಕೆತ್ತನೆ ಕೆಲಸ ಮಾಡಿ ನಾನು ದೇಶಕ್ಕೆ ಸಮರ್ಪಣೆ ಮಾಡಬೇಕಿತ್ತು. ಒಂದು ಸಣ್ಣ ಹಳ್ಳಿಯಿಂದ ಬರೋ ಗುರು ಹಿರಿಯರಿಗೂ ಅವರು ದರ್ಶನ ಕೊಡಬೇಕು. ನನ್ನ ಉದ್ದೇಶ ಬರೀ ನಾವು ಟ್ರಸ್ಟ್ ಮೆಂಬರ್ಸ್ಗೆ ಸೆಲೆಕ್ಟ್ ಆಗುವಂತದಲ್ಲ. ನನ್ನ ಉದ್ದೇಶ ಇದ್ದಿದ್ದು ಹಳ್ಳಿಯಿಂದ ಬರೋ ಪ್ರತಿಯೊಬ್ಬ ನಮ್ಮ ದೇಶದ ನಾಗರಿಕರಿಗೂ ಅದು ದರ್ಶನ ಕೊಡಬೇಕು. ನಾನು ಅದನ್ನ ಹುಡುಕ್ಬೇಕು ಕಲ್ಲಿನೊಳಗೆ ಅಂತ ನಾನು 7 ತಿಂಗಳಿಂದ ನನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದೀನಿ. ಈ ಒಂದು ಅವಕಾಶಕ್ಕೆ ನಾನು ನಮ್ಮ ಮನೆತನಕ್ಕೆ ಮತ್ತೆ ನಮ್ಮ ಗುರುಹಿರಿಯರಿಗೆ ಒಂದು ಆಶೀರ್ವಾದದಿಂದ ಸಿಕ್ಕಿದೆ ಅಂತ ಅನ್ಕೋತೀನಿ. ಜೊತೆಗೆ ಈ ಒಂದು ಕಾರ್ಯ ನಮ್ಮ ಇತಿಹಾಸ ಪುಟದಲ್ಲಿ ಸೇರುವಂತ ವಿಷಯ. ಈ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ಭಗವಂತನಲ್ಲಿ ಒಂದು ಧನ್ಯತಾ ಭಾವ. ನನಗೆ ನನಗೇನು ಮಾತಾಡ್ಲಿಕ್ಕೆ ಆಗ್ತದೆ. ಇಷ್ಟು ಜನ ಪ್ರೀತಿ, ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದಾರೆ. ನಾನು ಈ ಕೆಲಸ ಮಾಡಿದಕ್ಕೂ ಸಾರ್ಥಕತೆ. ಈಗ ನಿಮ್ಮೆಲ್ಲರ ಖುಷಿ ನೋಡಿ ನನಗೆ ನಾನು ಕೆಲಸ ಮಾಡಿದ ಸಾರ್ಥಕವಾಯ್ತಪ್ಪ ಅಂತ ಅನಿಸ್ತಾ ಇದೆ. ಇದು ಹೇಳಿದ್ನಲ್ಲ, ಇದು ಕಲೆಗೆ ಸಿಕ್ಕ ಗೌರವ. ಇದು ಕಲೆಗೆ ಒಂದು ಒಳ್ಳೆ ಕೆತ್ತನೆ ಕೆಲಸ ಮಾಡಿ ನಾನು ದೇಶಕ್ಕೆ ಸಮರ್ಪಣೆ ಮಾಡಬೇಕಿತ್ತು. ಒಂದು ಸಣ್ಣ ಹಳ್ಳಿಯಿಂದ ಬರೋ ಗುರು ಹಿರಿಯರಿಗೂ ಅವರು ದರ್ಶನ ಕೊಡಬೇಕು. ನನ್ನ ಉದ್ದೇಶ ಬರೀ ನಾವು ಟ್ರಸ್ಟ್ ಮೆಂಬರ್ಸ್ಗೆ ಸೆಲೆಕ್ಟ್ ಆಗುವಂತದಲ್ಲ. ನನ್ನ ಉದ್ದೇಶ ಇದ್ದಿದ್ದು ಹಳ್ಳಿಯಿಂದ ಬರೋ ಪ್ರತಿಯೊಬ್ಬ ನಮ್ಮ ದೇಶದ ನಾಗರಿಕರಿಗೂ ಅದು ದರ್ಶನ ಕೊಡಬೇಕು. ನಾನು ಅದನ್ನ ಹುಡುಕ್ಬೇಕು ಕಲ್ಲಿನೊಳಗೆ ಅಂತ ನಾನು 7 ತಿಂಗಳಿಂದ ನನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದೀನಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.